ಕರಿಬೇಡ ಅಂತ ಹೇಳ್ತಕ್ಕಂಥದ್ದು. ಹಾಗಾಗಿ ದುಶ್ಚಟ ಅಂತಕ್ಕಂಥದ್ದು ಎಷ್ಟು ಬುದ್ಧಿ ಐತಿ. ಬಹಳ ಸಹನೆಯಿಂದ ಆ ಸಾರನ್ನು ಹರಿತೀರಿ ನೀವು. ಆದ್ರ ಪೆಟ್ಟು ಒಂದು ಸಾರಿ ನಿಮಗೆ ಬಿಟ್ಟಪ್ಪ ಅಂತಂದ್ರ ಯಾಕೆ ಕೇಳಕ್ಕಾಗೋದಿಲ್ಲ. ಹಾಗಾಗಿ ಬುದ್ಧ ವಿದ್ಯಾರ್ಥಿಗಳಿಗೆ ನಿಮ್ಮ ಜೀವನ ಬಹಳ ಸುಂದರ ಕನಸೈತಿ. ಆ ಕನಸನ್ನ ಇಂಥ ಡ್ರಗ್ಸ್ಗೆ ನೀವು ಮರೆ ಹೋಗಬೇಡ್ರಿ. ನಾವು ಇವತ್ತ ಗಾಂಜಾ ಅಂತಕ್ಕಂಥದ್ದಾಗಲಿ, ಹೆರಾಯಿನ್ ಅಂತಕ್ಕಂಥದ್ದಾಗಲಿ, ಕೋರಿಯನ್ ಅಂತಕ್ಕಂಥದ್ದಾಗಲಿ, LSD ಅಂತಕ್ಕಂಥದ್ದಾಗಲಿ, ಇಂಥ ಎಲ್ಲ ಮಾದಕ ವಸ್ತುಗಳನ್ನ ನಾವು ವಿದ್ಯಾರ್ಥಿ ಸಮುದಾಯದವರು ಭರಿಸಿ ನಾವೆಲ್ಲ ಭಾರತೀಯ ಸಂಸ್ಕೃತಿಯನ್ನ ದಿಕ್ಕಾಪಾಲ ಮಾಡತಕ್ಕದ್ದನ್ನ ನಾವು ಇಲ್ಲಿ ಹೇಳ್ತಾ ಇದ್ದೀವಿ. ಹಾಗಾಗಿ ತಾವು ಈ ಡ್ರಗ್ಸ್ ಇಂದ ಮುಕ್ತಿಯಾಗಿರಿ ಅನ್ನುವಂಥ ನಿಟ್ಟಿಗೆ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ನಾವು ಖಿನ್ನತೆ ಒಳಗಾಗ್ತಾ ಇದ್ದೀವಿ ವಿದ್ಯಾರ್ಥಿಗಳೇ. ಅಷ್ಟೇ ಅಲ್ಲ, ಸ್ಮರಣ ಶಕ್ತಿ ಕೂಡ, ಏಕಾಗ್ರತೆ, ಮೆಡಿಟೇಷನ್ ಕೂಡ ನಮ್ಗೆ ಹಾಳಾಗಿ ಹೋಗುತ್ತೆ. ಮತ್ತೆ ಶಿಕ್ಷಣ ಮತ್ತು ಉದ್ಯೋಗದೊಳಗೆ ನಮ್ಗೆ ಎಷ್ಟೋ ಅಸಹ್ಯಗಳು ಕೂಡ ಆಗ್ತಾ ಇದ್ದಾವೆ. ಆರ್ಥಿಕ ಸ್ಥಿತಿ ಸಂಕಷ್ಟಕ್ಕೆ ಇದಾಗ್ತಾ ಇದೆ ವಿದ್ಯಾರ್ಥಿಗಳೇ.